ನಾನು ಪ್ರಭಾಕರ್ ಸರ್ ಕೇಳಿಬಿಡ್ತೀನಿ. ಪ್ರಭಾಕರ್ ಸರ್, ಜಗತ್ತಲ್ಲಿ ಯಾವುದೇ ಯುದ್ಧವನ್ನು ನಿಲ್ಲಿಸುವ ಒಂದು ರಾಷ್ಟ್ರ ಮುಂದೆ ಬಂದಾಗ ಅಥವಾ UN ಮುಂದೆ ಬಂದಾಗ, ಡು ವಿ ಕಾಲ್ ಇಟ್ ದೆಮ್ ಆ್ಯಸ್ ಬ್ರೋಕರ್ಸ್, ದಲ್ಲಾಳಿ ಅನ್ನೋ ಶಬ್ದ ನಾವು ಬಳಸಬಹುದಾ? ಸಪೋಸ್ ಭಾರತ ಯುಕ್ರೇನ್, ಮೋದಿಯವ್ರ ದೊಡ್ಡ ಪ್ರಯತ್ನ ಇತ್ತು, ಇವರು ಕ್ಲೈಮ್ ಮಾಡಿಕೊಂಡ್ರು, ನಾವು ಈ ರಷ್ಯಾ ಮತ್ತು ಯುಕ್ರೇನ್ ವಾರ್ ನಡಿಬೇಕಾದ್ರೆ ಕೆಲವು ಗಂಟೆಗಳ ಕಾಲ ನರೇಂದ್ರ ಮೋದಿಯವರ ಫೋನ್ ಕರೆಯ ಮೇರೆಗೆ ಯುದ್ಧ ನಿಂತಿತು, ಭಾರತೀಯರು ಸುಲಭವಾಗಿ ಬರೋಕ್ಕೆ ದಾರಿ ಆಯಿತು ಅಂತ ಹೇಳಿ, ಆವಾಗ ಇದನ್ನು ನಾವು ಬ್ರೋಕರ್ ಅಂತ ಕರೆದಿದ್ವಾ? ಶಾಂತಿ ನಿಲ್ಲಿಸಿದ್ರು. ಎಷ್ಟು ತಾಕತ್ತಿದೆ ನೋಡಿ ಇಂಡಿಯಾಗೆ ಯುದ್ಧ ನಿಲ್ಲಿಸೋ ವಿಚಾರದಲ್ಲಿ, ಇದು ರೀ ನಮ್ಮ ಶಕ್ತಿ, ಇದೇ ರೀ ನಮ್ಮ ರಿಯಲ್ ಪವರ್ ಅಂತ ಇದೇ ಭಾರತ ಕೊಂಡಾಡಲಿಲ್ವಾ ಅವತ್ತಿಗೆ? ಭಾರತ ಬ್ರೋಕರ್ ಆಗಿತ್ತು ಅವತ್ತಿಗೆ? ಹೇಗಿದೆ ನರೇಶನ್ ಈ ತರ ಚೇಂಜ್ ಆಗೋದು ಅಂತ? ಇದರಲ್ಲಿ ಭಾರತ ಮಾತ್ರ ಆಫರ್ ಕೊಟ್ಟಿದ್ದಲ್ಲ, ನಾವು ನೆಗೋಸಿಯೇಟ್ ಮಾಡೋದಕ್ಕೆ ತಯಾರಾಗಿದ್ದೇವೆ ಅಂತ. ಚೈನಾ ಕೂಡ ಆಫರ್ ಕೊಟ್ಟಿತ್ತು, ಜಪಾನ್ ಕೂಡ ಆಫರ್ ಕೊಟ್ಟಿತ್ತು ಅಲ್ವೇ, ಯುರೋಪಿಯನ್ ಕೆಲ ರಾಷ್ಟ್ರ ಕೂಡ ಆಫರ್ ಕೊಟ್ಟಿತ್ತು. ಆದ್ರೆ ವೈಟ್ ಹೌಸ್ ಚೋಸ್ ಮಾಡಿದ್ದು ಪಾಕಿಸ್ತಾನವನ್ನ. ಗೊತ್ತಾಯ್ತಾ? ಅದ್ ಏಕೆ ಅಂದ್ರೆ ಒಂದು ಮುಸ್ಲಿಂ ರಾಷ್ಟ್ರ ಹೌದು, ಯಾಕಂದ್ರೆ ಅದು ಅಮೆರಿಕನ್ ಸೋರ್ಸಸ್ ನಲ್ಲೇ ಇದೆಲ್ಲ ರಿಜಿಸ್ಟರ್ ಆಗಿದ್ದು. ನನಗೆ ನ್ಯಾಯವಾಗಿ ನಾನು ಪ್ರಯೋಗ ಮಾಡ್ತಾ ಇರೋದಲ್ಲ, ಇದು ಆಫರ್ ನಾವಾಗಿಯೇ ಸೃಷ್ಟಿ ಮಾಡ್ಕೊಂಡಿರೋದ, ಸೆಲ್ಫ್ ಕ್ರಿಯೇಟೆಡ್ ಆಪರ್ಚುನಿಟಿನ ಈ ನೆಗೋಷಿಯೇಟ್ ಮಾಡೋದಕ್ಕೆ, ಅಥವಾ ಇಟ್ ವಾಸ್ ಅನ್ ಆಫರ್ಡ್ ಬೈ ಅಮೆರಿಕ ವಿಚ್ ವಾಸ್ ಅಮೆರಿಕದ ಕಣ್ಣುಗಳಲ್ಲಿ ಭಾರತ ಏನಾಯ್ತು ಅಂತ ನಮಗೊಂದು ಬೇಸರ ಆಗುತ್ತಲ್ಲ ಸರ್? ಟ್ರಂಪ್ ಕಣ್ಣಲ್ಲಿ, ಅಮೆರಿಕದ ಕಣ್ಣಲ್ಲಿ ಭಾರತ ಏನಾಯಿತು ಅಂತ ಒಂದು ಬೇಸರ ಇಲ್ವಾ ನಮ್ಗೆ? ಇವತ್ತು ಇಷ್ಟು ಫ್ರೆಂಡ್ ಅಂತ ಮಾತಾಡ್ತೀವಿ, ಟ್ರಂಪ್ ಎಲೆಕ್ಷನ್ಗೆ ಹೋದಾಗ ಎಲೆಕ್ಷನ್ ಪರವಾಗಿ ನಾವು ಮಾತಾಡ್ತೀವಿ, ಇಲ್ಲಿಗೆ ಬಂದಾಗ ಟ್ರಂಪ್ ಇಲ್ಲಿ ಮೋದಿಯವ್ರ ಬಗ್ಗೆ ಇಷ್ಟೆಲ್ಲ ಕೊಂಡಾಡ್ತಾ ಇದ್ದಾಗ ಮನಸ್ಸಿನ ಒಳಗಡೆ ಇರೋದು ಆಸಿಮ್ ಮುನೀರೇ, ಶಹಬಾಜ್ ಶರೀಫ್ ಅಂತ ನಮಗೆ ಬೇಸರ ಆಗಬಾರ್ದಾ? ನಮ್ಮ ಶತ್ರು ದೇಶದಲ್ಲಿ ಈ ಥರ ಇದಾರಲ್ಲ ಇವರು ಅಂತ. ನೋಡಿ, ಆಫರ್ ಮಾಡದಂತ ಬೇರೆ ಯಾವ ದೇಶದಲ್ಲೂ ಈ ತರ ಚರ್ಚೆ ನಡೀತಾ ಇಲ್ಲ. ನಮ್ಮ ದೇಶದಲ್ಲಿ ಮಾತ್ರ ಇದು ನಡೀತಾ ಇದೆ. ಯಾಕಂದ್ರೆ ಪಾಕಿಸ್ತಾನ ಇಂಡಿಯಾ ಅನ್ನೋದು ಈ ಒಂದು ಮೆಂಟಾಲಿಟಿ ಹೆಚ್ಚು ಪಾಕಿಸ್ತಾನದ ಪ್ರೆಸ್ ನಲ್ಲೂ ಇಂಡಿಯನ್ ಪ್ರೆಸ್ ನಲ್ಲೂ ಭಾರತ ಜನರಲ್ಲಿನೂ ಪಾಕಿಸ್ತಾನ ಜನಗಳಲ್ಲಿಯೂ ಹೆಚ್ಚು ಒತ್ತಿರೋದ್ರಿಂದ ಇದರಲ್ಲಿ ನಾವು ಈ ರೀತಿ ಎಲ್ಲ ನೋಡೋದಕ್ಕೆ ನಮ್ಮನ್ನು ನಾವು ಏನೋ ಒಂದು ಕಾನ್ಸೆಪ್ಟ್ ನಲ್ಲಿ ಆಫರ್ ನಾವು ಮಾಡಿರೋದು, ಬೇರೆ ರಾಷ್ಟ್ರಗಳು ಕೂಡ ಆಫರ್ ಮಾಡಿರುವಾಗ ಪಾಕಿಸ್ತಾನವನ್ನ ಅವರು ಆಯ್ಕೆ ಮಾಡ್ಕೊಂಡಿರೋದಕ್ಕೆ ಟ್ರಂಪ್ ಸರ್ಕಾರ ನೀಡಿರ್ತಕ್ಕಂಥ ಕಾರಣಗಳು ಒಂದು ರೀತಿ, ಆಫರ್ ಅವರಿಗೆ ಕೊಟ್ಟಿರೋದಕ್ಕೆ ಅದು ಇರಾನ್ಗೆ ಕನ್ವಿನ್ಸ್ ಆಗುವಂತಹದ್ದು ಒಂದು, ಇಸ್ರೇಲ್ ಒಪ್ಪದೇ ಇರುವಂತದ್ದು. ಯಾಕೆಂದ್ರೆ ಅಲ್ಲಿ ಡಿಪ್ಲೊಮ್ಯಾಟಿಕ್ ಟೈಸ ಇಲ್ಲ ಇಸ್ರೇಲ್ ಜೊತೆ ಪಾಕಿಸ್ತಾನಕ್ಕೆ. ಹಾಗಾಗಿ ಒಂದ್ ರೀತಿಯಲ್ಲಿ ಇಸ್ರೇಲ್ ಯಾತಕ್ಕೆ ಇವತ್ತಿಗೂ ಬಲವಂತವಾಗಿ ನಾವು ಇದನ್ನ ಒಪ್ಪೋದಿಲ್ಲ, ಲೆಬನಾನ್ ಇದರಲ್ಲಿ ಇನ್ಕ್ಲೂಡ್ ಆಗಬಾರ್ದು, ನಾವು ಲೆಬನಾನ್ ಈಗ ನೋಡಿ, ಆಕ್ಚುಲಿ ಬೆಂಜಮಿನ್ ನೆತನ್ಯಾಹು ಈ ದಿನ ಬೆಳಗ್ಗೆ ಮತ್ತೆ ಮಧ್ಯಾಹ್ನ ರಿಪೀಟ್ ಆಗಿರೋದು ಹೇಳಿರೋ ಸೆಂಟೆನ್ಸ್ ಏನು ಅಂತಂದ್ರೆ, ಲೆಬನಾನ್ ಮೇಲೆ ನಡೆಸ್ತಾ ಇರ್ತಕ್ಕಂತ ಮತ್ತು ಸುತ್ತಮುತ್ತಲಿನ ಪ್ರದೇಶ ಇನ್ಕ್ಲೂಡಿಂಗ್ ಗಾಜಾನಲ್ಲಿ ಇವರು ನಡೆಸ್ತಾ ಇರ್ತಕ್ಕಂತ ಈ ಹತ್ಯೆಗಳೇನೇ ಆಗ್ಲಿ, ನಷ್ಟಗಳೇನೇ ಆಗ್ಲಿ, ಜೀವನಕ್ಕೆಲ್ಲ ಇದು ನಮ್ಮ ಮಾರಲ್ ಡ್ಯೂಟಿ ಅಂತ ಹೇಳ್ಕೊಂಡಿದ್ದಾರೆ ಅವರು. ಅಲ್ಲಿ ಇಸ್ರೇಲ್ ವರ್ಸಸ್ ಅರಬ್ ಅನ್ನೋದನ್ನ ಬಂದೇ ಬರುತ್ತೆ, ಯಾವ ಒಬ್ಬ ಚಿಂತಕನಿಗಾಗ್ಲಿ ಅದು ಬಂದೇ ಬರುತ್ತೆ. ಹಾಗಾಗಿ ನಾವು ಇಸ್ರೇಲ್ ಇದರಲ್ಲಿ ಇರೋದು ಇಲ್ಲದೆ ಇರೋದನ್ನ ಬೇರೆ ರೀತಿನಲ್ಲಿ ನೋಡೋದು. ಈಗ ನಾನು ಹೇಳ್ದಂಗೆ ಟ್ರಂಪ್ ಇರ್ತಕ್ಕಂತ ಕೇವಲ 3 ಆಪ್ಷನ್ ನಲ್ಲಿ ಲೆಬನಾನ್ ಅನ್ನ, ಇಸ್ರೇಲ್ ಅನ್ನ ಇನ್ವಾಲ್ವ್ ಮಾಡೋದು, ಡೈರೆಕ್ಟ್ ಆಗಿ ಮಾತುಕತೆ ಆಡಿ ಒಂದು. ಈಗ ಸೌದಿ ಅರೇಬಿಯಾ ಮತ್ತೆ ಇರಾನ್ ಇಬ್ರು ಫಾರಿನ್ ಮಿನಿಸ್ಟರ್ಸ್ ಈ ಯುದ್ಧ ಆರಂಭ ಆಗಿಂದ ಮಾತೇ ಆಡಿರ್ಲಿಲ್ಲ, ಕಮ್ಯುನಿಕೇಶನ್ ಇರ್ಲಿಲ್ಲ. ಈ ದಿನ ಮಾತಾಡಿದ್ದಾರೆ ಅವರಿಬ್ರುದುವೆ. ಇದು ಒಂದು ನಾವು ಕನ್ಸಿಡರ್ ಮಾಡ್ಬೇಕಾಗಿರೋದು. ಏನು ಯಾವುದಕ್ಕೆ ಅಂದ್ರೆ, ಈ ಸೀಸ್ ಫೈರ್ ಅಟೆಂಪ್ಟ್ ಫೇಲ್ ಆದ್ರೆ ಯುದ್ಧ ಇನ್ನೂ ಮುಂದೆ ಹಾಕ್ಬೇಕು. ಸೀಸ್ ಫೈರ್ ಅನ್ನ ಯಾವ ರೀತಿ ಎಲ್ಲಾರೋ ಇರ್ಲಿ ಸ್ವಲ್ಪ ಮುಂದೆ ಹಾಕಿ ಇಸ್ರೇಲ್ಗೆ ಕನ್ವಿನ್ಸ್ ಮಾಡೋವರೆಗೂ, ಅಮೆರಿಕ ಕನ್ವಿನ್ಸ್ ಮಾಡೋವರೆಗೂ ಸ್ವಲ್ಪ ತಡಿಬೇಕು. ಅಂದ್ರೆ ಆವಾಗ ಈ ಸೌದಿ ಅರೇಬಿಯಾ, ಪ್ರಭಾಕರ್ ಸರ್, ಈಗ 6,000 ಕೋಟಿ ಲೆಕ್ಕಕ್ಕೆ ಬರುತ್ತೆ ಸರ್. ಒಂದು ವೇಳೆ ಒಂದು ಹಡಗಿಗೆ 18 ಕೋಟಿ ರೂಪಾಯಿಗಳ ಲೆಕ್ಕದಲ್ಲಿ ಇರಾನ್ ಹೋರ್ಮುಜ್ದಲ್ಲಿ ಟೋಲ್ ಹಾಕಿದ್ದೇ ಆದರೆ ಭಾರತ ತಿಂಗಳಿಗೆ 6,000 ಕೋಟಿ ಮಿನಿಮಮ್ ಟೋಲ್ ಕಟ್ಟಕ್ಕೆ ರೆಡಿ ಆಗಬೇಕು ಅಂತ ಹೇಳಿ ಭಾರತಕ್ಕೆ ಸಿಕ್ಕಿದ್ದೇನು? ಓವರಾಲ್ ಎಲ್ಲ ವಿಚಾರಗಳಿಂದ ನಮಗೇನು ಸಿಕ್ತು ಇದರಲ್ಲಿ? ಎಲೆಕ್ಷನ್ ಇದೆ, ಬೆಲೆ ಜಾಸ್ತಿ ಮಾಡದೇ ಇರಬಹುದು. ಎಲೆಕ್ಷನ್ ಕಟ್ಟಕಡೆ ರಾಜ್ಯದ ಕಟ್ಟಕಡೆಯ ಬೂತಿನ ಮತದಾನ ಮುಗಿದ ಮರುಕ್ಷಣದಿಂದ ಬೆಲೆಯಲ್ಲಿ ಏರಿಕೆ ಆಗಲ್ಲ ಅಂತ ಯಾವ ಖಾತ್ರಿನೂ ಇಲ್ಲ ನಮಗೆ ಇವತ್ತಿಗೆ. ಅಲ್ಲ, ಇದು ಹೇಗೆ ಅಂದ್ರೆ ಈ $6,000 ಇದೆ ಏನ್ ಹೇಳ್ತೀರಾ,
ಅಲ್ಲ 6,000 ಕೋಟಿ ಸರ್, 6,000 ಕೋಟಿ. $2 million per vessel. ಅದು ಒಂದು ಪರ್ಸೀವ್ಡ್ ಅಮೌಂಟ್, ಅದು ಫಿಕ್ಸ್ಡ್ ಎಲ್ಲರಿಗೂ ಅಂತ ಈಗಲೇ ಆಗಿಲ್ಲ. Okay. ಅದು ಆಗತ್ತೋ ಇಲ್ವೋ ಅನ್ನೋದು ಒಂದು ರೀತಿನಲ್ಲಿ ಅನುಮಾನ. ನಾನು ಹೇಳೋ ಪ್ರಕಾರ ಟೋಲ್ ಹಾಕ್ಬೇಕಾದ್ರೆ ಮಾನವ ನಿರ್ಮಿತ ಡ್ಯಾಮು ಅಥವಾ ಸಂಧಿಗಳಿದ್ರೆ ಅದಕ್ಕೆ ಹಾಕುವಂತ ಅವಕಾಶ ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಆನ್ ಲಾ ಆಫ್ ದ ಸಿ ಪ್ರಕಾರ ಇರೋದು. ನೈಸರ್ಗಿಕವಾಗಿ ಸ್ವಾಭಾವಿಕವಾಗಿ ಇರ್ತಕ್ಕಂತ ಸಂಧಿಗಳಲ್ಲಿ ಸರ್, ಯುನೈಟೆಡ್